ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇಲ್ಲಿವರೆಗೂ ಸುಮಾರು 24 ಜನ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯವನ್ನು ಆಡಳಿತ ಮಾಡಿದಂಥವರು. ಆ 24 ಜನದಲ್ಲಿ ಅತಿ ಹೆಚ್ಚಿನ ಈ ಕರ್ನಾಟಕ ರಾಜ್ಯದ ಆಡಳಿತವನ್ನು ನಡೆಸಿದಂಥವರು ದೇವರಾಜ ಅರಸು ಅವರು ಅಂತಿತ್ತು. 2789 ದಿನಗಳು, 7 ವರ್ಷ 239 ದಿನ, 7 ವರ್ಷ 239 ದಿನಗಳು ದೇವರಾಜ ಅರಸು ಅವರು ಆಡಳಿತ ಮಾಡಿದಂಥದ್ದು ಒಂದು ದಾಖಲೆಯ ದಿನ. ಯಾವುದೇ ಮುಖ್ಯಮಂತ್ರಿ ಕೂಡ ಇರಲಿಲ್ಲ. ಆ ದಾಖಲೆಯನ್ನ ಇವತ್ತು ಸನ್ಮಾನ್ಯ ಕರ್ನಾಟಕ ರಾಜ್ಯದ ಈಗ ಮುಖ್ಯಮಂತ್ರಿಗಳಾದಂಥ ನಮ್ಮ ಸಿದ್ದರಾಮಯ್ಯವರು ಇವತ್ತು ದಾಖಲೆಯನ್ನ ಮುರಿದಿದ್ದಾರೆ. 2790 ದಿನಗಳು, 2790 ದಿನಗಳು, 7 ವರ್ಷ 240 ದಿನಗಳು. ಈ ದಾಖಲೆಯನ್ನ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾಡಿದ್ದಾರೆ. ಇವತ್ತು ದಾಖಲೆ ಮಾಡೋ ಜೊತೆಗೆ ದೇವರಾಜ ಅರಸನ್ನು ತಿಳ್ಕೊಂತ ಇದ್ರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾಮಾನ್ಯ ಜನ, ಎಲ್ಲ ವರ್ಗದ ಜನ ಅವರ ಆಡಳಿತವನ್ನ ನೆನಪು ಮಾಡ್ಕೊತಾ ಇದ್ವಿ. ನಾವು ಉಳುವನ ಭೂಮಿಯ ಒಡೆಯ, ಸುಮಾರು ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಕೊಟ್ಟಂತದ್ದು ದೇವರಾಜ ಅರಸು ಅವರು. ಮತ್ತೆ ಹಿಂದುಳಿದ ವರ್ಗದ ಒಂದು ಕಮಿಷನ್ ಪ್ರಾರಂಭ ಮಾಡಿದ್ದು ಕೂಡ ಆಯೋಗ, ಮತ್ತೆ ಸಾಮಾನ್ಯ ಜನ ಪರವಾಗಿ ಕೊಟ್ಟಂತ ಕಾರ್ಯಕ್ರಮಗಳು. ಅದು ಬಿಟ್ರೆ ಆ ಹೆಸರನ್ನ ಮತ್ತೆ ಕರ್ನಾಟಕದಲ್ಲಿ ಮಾಡಿದಂಥವರು ಒಂದು ಹಿಂದುಳಿದ ವರ್ಗದಲ್ಲಿ ಹುಟ್ಟಿ, ಒಂದು ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿ, ರಾಜ್ಯ ರಾಜಕಾರಣ ಇತಿಹಾಸ ಇಲ್ಲದೆ ಅಂತ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಕರ್ನಾಟಕ ರಾಜ್ಯದ ದಾಖಲೆ ಮಾಡೋದಂದ್ರೆ ಅಷ್ಟು ಸಲೀಸಲ್ಲ. ಇವತ್ತು ಆ ದಾಖಲೆಯನ್ನ ಮಾಡಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲೂ ಕೂಡ ಆರೋಗ್ಯ ಕೊಡಲಿ, ಈ ಕರ್ನಾಟಕ ರಾಜ್ಯದ ಜನತೆಗೆ ಇನ್ನೂ ಹೆಚ್ಚಿಗೆ ಸೇವೆ ಮಾಡೋಂಥ ಅವಕಾಶವನ್ನು ಕೂಡ ಕೊಡಲಿ. ಈಗಾಗಲೇ ಅವರು ಬಜೆಟ್ 16 ಬಜೆಟ್ ಆಗಿದೆ. ಈಗ ಅದು ಒಂದು ದಾಖಲೆ. 17ನೇ ಬಜೆಟ್ ಕೂಡ ಈಗ ಆಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮುಖ್ಯಮಂತ್ರಿ ಆಗಿರ್ಬೋದು, ಯಾವುದೇ ಫೈನಾನ್ಸ್ ಮಂತ್ರಿ ಆಗಿರ್ಬೋದು, ಇಷ್ಟು ಬಜೆಟ್ಗಳನ್ನ ಮಾಡಿದ ಸಹಿತ ಇರಲಿಲ್ಲ. ಒಂದು ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂಥ ಒಂದು ದಾಖಲೆಯಲ್ಲಿ ಇವತ್ತು ಸಿದ್ದರಾಮಯ್ಯ ಸೇರಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಆರೋಗ್ಯವನ್ನು ಬಯಸೋ ಜೊತೆಗೆ ಇನ್ನೂ ನಮ್ಮ ರಾಜ್ಯದ ಜನತೆಯ ಸೇವೆ ಮಾಡುವಂಥ ಅವಕಾಶ ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೆ ಇರಲಿ ಅನ್ನೋದನ್ನ ನಾನು ಹಾರೈಸ್ತಾ ಇದ್ದೀನಿ. ಸಿಎಂ ಬದಲಾವಣೆ ಒಂದು ವಿಚಾರ ಚರ್ಚೆ ಕೂಡ ಆಗ್ತಿದೆ. ಇವತ್ತು ಸಿಎಂ ಬದಲಾವಣೆ ಮಾಡೋದ್ರ ಬಗ್ಗೆ ನಾನು ಮೊದಲು ಕೂಡ ಮಾತಾಡಿದ್ದೀನಿ, ಇವತ್ತು ಕೂಡ ಮಾತಾಡಕ್ಕೆ ಹೋಗೋದಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಸಿದ್ದರಾಮಯ್ಯವರು, DK ಶಿವಕುಮಾರ್ ಅವರು ಬೇಕಾದಷ್ಟು ಅವರು ಶ್ರಮ ಇದೆ. ಅದ್ರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು, ಇನ್ನೂ ಸುಮಾರು ಜನ ನಾಯಕರು ಕೂಡ ಶ್ರಮ ಇದೆ. ಆದರೆ ನಮ್ಮ ಕಾಂಗ್ರೆಸ್ಸಲ್ಲಿ ಹೈಕಮಾಂಡ್ ಅಂತಿದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ವಿರುದ್ಧವಾಗಿ ನಾವೇನು ಸ್ಟೇಟ್ಮೆಂಟ್ ಕೊಡೋದ ಇಲ್ಲ. ಈಗ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ 2ನೇ ಅವಧಿಗೆ ಮುಖ್ಯಮಂತ್ರಿ ಆದಮೇಲೆ ಒಂದು ದಾಖಲೆ 5 ಗ್ಯಾರಂಟಿಗಳನ್ನು ಸಾಮಾನ್ಯ ಜನ ಬಡವರು ಕೊಟ್ಟಿದ್ದು ಕೂಡ ನಾವು ನೆನಪು ಮಾಡ್ಕೊಬೇಕಾಗ್ತದೆ. 5 ಗ್ಯಾರಂಟಿಗಳು ಸುಮಾರು ಒಂದು ವರ್ಷಕ್ಕೆ 60,000 ಕೋಟಿಗೆ ಕಮಿಷನ್ ಇಲ್ಲ, ದಲ್ಲಾಳಿಗಳಿಲ್ಲ, ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಅದು ಅನ್ನಭಾಗ್ಯ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಶಕ್ತಿ ಇರ್ಬೋದು, ಯುವನಿಧಿ ಇರ್ಬೋದು. ಈ 5 ಕಾರ್ಯಕ್ರಮ BJP ಅವರು ಟೀಕೆ ಮಾಡ್ತಾರಲ್ಲ, ಇವತ್ತು ಸಾಮಾನ್ಯ ಜನ ಟೀಕೆ ಮಾಡಲ್ಲ. ಸಾಮಾನ್ಯ ಜನ ಖುಷಿ ಪಡುವಂತ ಕಾರ್ಯಕ್ರಮ ಸನ್ಮಾನ್ಯ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ. ಇನ್ನೂ 2.5 ವರ್ಷ ಇದೆ. ಇನ್ನೂ 2.5 ವರ್ಷ ರಾಜ್ಯದ ಅಭಿವೃದ್ಧಿಗೆ, ಡೆವಲಪ್ಮೆಂಟ್ಸ್ಗೆ ಶಕ್ತಿ ಕೂಡ ಕೊಡ್ಲಿ ಅಂತ ಹಾರೈಸ್ತೀವಿ. ಕುಮಾರಸ್ವಾಮಿ ಅವರು ಮತ್ತೆ ಟೀಕೆ ಮಾಡಿದ್ದಾರೆ. ಆಯ್ತು, ಅವ್ರು ದೊಡ್ಡ ಕೊಡುಗೆಗಳವೆ. ಕುಮಾರಸ್ವಾಮಿ ಅವ್ರದ್ದೇ, ಯಡಿಯೂರಪ್ಪಂದು ಅದೇ, ಮತ್ತೆ ಇನ್ನು ಆದಂಥ ಮುಖ್ಯಮಂತ್ರಿಗಳು 6 ತಿಂಗಳು ವರ್ಷ ಇದ್ರಲ್ಲ ಮುಖ್ಯಮಂತ್ರಿಗಳಾಗಿ, ಅವ್ರು ದೊಡ್ಡ ಕೊಡುಗೆಗಳಿದೆ. ಕೊಡುಗೆಗಳಿಲ್ದರೇನೆ ದಾಖಲೆ ರೆಕಾರ್ಡ್ ಮಾಡಿದ್ರ? ಹೆಸರಿಲ್ಲದ ದಾಖಲೆ ರೆಕಾರ್ಡ್ ಮಾಡೋಕ್ಕಾಗ್ತದ? ಸಿದ್ದರಾಮಯ್ಯ ಮೇಲೆ ಮಾತಾಡೋ ಅರ್ಹತೆ ಯಾವ ನಾಯಕರಿಗೂ ಇಲ್ಲ ಅಂತ ಹೇಳ್ತೀನಿ. ವಿರೋಧ ಪಕ್ಷದ ನಾಯಕರುಗಳಿಗೆ, ಮುಖ್ಯಮಂತ್ರಿಗಳಾಗಿದ್ದವರು ಅಷ್ಟೇ. ಮುಖ್ಯಮಂತ್ರಿಗಳು ಎಲ್ಲಿಂದ ಆದ್ರು? BJP ಅವ್ರು ಹೆಂಗಾದ್ರು? MLA ಖರೀದಿ ಮಾಡ್ಕೊಂಡು ಮಾಡಿದ್ರು. JDS ಅವ್ರು ಹೆಂಗಾದ್ರು? BJP ನ್ಯಾಮರ್ಸ್ 2 ದಿನ ಆದ್ರು, ಕಾಂಗ್ರೆಸ್ ನ್ಯಾಮರ್ಸ್ 2 ದಿನ ಆದ್ರು. ಸಿದ್ದರಾಮಯ್ಯ ಯಾರನ್ನ ನ್ಯಾಮರ್ಸ್ ಆಗವರ? ಸಿದ್ದರಾಮಯ್ಯ ನಾಯಕತ್ವನ, DK ಶಿವಕುಮಾರ್ ಅವರ ನಾಯಕತ್ವನ, ಅವರ ನಾಯಕತ್ವ ಬೇಕು ಅಂತೇಳಿ
ರಾಜ್ಯದ ಜನತೆ ಮೆಜಾರಿಟಿ ಸರ್ಕಾರ ಕೊಟ್ಟಿದ್ದರಿಂದ ಇವತ್ತು ದಾಖಲೆಯ ಒಂದು ಸರ್ಕಾರ ನಡೀತಾ ಇದೆ. ವಿರೋಧ ಪಕ್ಷದವ್ರು ಟೀಕೆ ಮಾಡೋದಕ್ಕೆ ಅವ್ರಿಗೇನು ಬೇರೆ ಇಲ್ಲ, ಅದಕ್ಕೆ ಟೀಕೆ ಮಾಡ್ತಾರೆ ಅಷ್ಟೇ.